ಗಾಂಧಾರಿಯು ಶಕುನಿಗೆ ಕೊಟ್ಟ ಶಾಪ. ಇಂದು ನಾವು ಈ ಕಥೆಯನ್ನು ಕೇಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಗಾಂಧಾರಿಯು ಶಕುನಿಗೆ ಕೊಟ್ಟ ಶಾಪ. ಮಹಾಭಾರತದಲ್ಲಿ ಗಾಂಧಾರಿ ಶಾಪವನ್ನು ಶಕುನಿಗೆ ಕೊಡುತ್ತಾಳೆ. ಶಕುನಿ ಗಾಂಧಾರಿಯ ಸಹೋದರ. ಗಾಂಧಾರಿ ಧೃತರಾಷ್ಟ್ರನ ಹೆಂಡತಿ, ಕೌರವರ ತಾಯಿ, ಗಾಂಧಾರದ ರಾಜಕುಮಾರಿ. ತನ್ನ ಎಲ್ಲ 100 ಮಕ್ಕಳನ್ನೂ ಕಳೆದುಕೊಳ್ಳುತ್ತಾಳೆ. ತುಂಬ ದುಃಖಿತಳಾದಳು. 100 ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ತನ್ನ ಸಹೋದರನಾದ ಶಕುನಿಗೆ ಗಾಂಧಾರಿಯು ತನ್ನ ತವರು ರಾಜ್ಯವಾದ ಗಾಂಧಾರ ಅಥವಾ ಈಗಿನ ಅಫ್ಘಾನಿಸ್ತಾನಕ್ಕೆ ಶಾಪ ಹಾಕಿದ್ದಾಳೆ ಎನ್ನುವ ಕಥೆಯಿದೆ. ತನ್ನ ಮಕ್ಕಳ ಸಾವಿಗೆ ಸಹೋದರ ಕಾರಣ ಎಂದು ದುಃಖಿತಳಾದ ಗಾಂಧಾರಿಯು ಶಕುನಿಗೆ ಗಾಂಧಾರದಲ್ಲಿ ಎಂದೂ ಶಾಂತಿ ನೆಲೆಸಿರಬಾರದು ಎಂದು ಶಾಪ ಕೊಡುತ್ತಾಳೆ. ಆ ಕಾರಣ ಈಗಲೂ ಅಲ್ಲಿ ಶಾಂತಿ ನೆಲೆಸಿಲ್ಲ ಎಂಬ ನಂಬಿಕೆ ಇದೆ. ಈ ಥರದ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.